ಸಂಜೆಯ ವಂದನೆಗಳು ಹಾಗೂ ಇಲ್ಲಿ ಬಂದಿರ್ತಾರೆ ಎಲ್ಲರೂ ಕೂಡ ನಮಸ್ಕಾರ ಅಂತ ಹೇಳ್ತಾ, ಶ್ರೀಮತಿ ಸಿಂಧೂರ ನಮ್ಮ ನಾಗಿರೆಡ್ಡಿ ಸರ್ ಮತ್ತು ಅವರ ತಂಡದ ಒಂದು ಕಾಣಿಕೆ ನಿಜಕ್ಕೂ ತೆರೆ ಮೇಲೆ ನೋಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. ಇದು ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದಷ್ಟು ಹೊಸ ಹೊಸ ಕಲಾವಿದರ ಜೊತೆ ಕೆಲಸ ಮಾಡುವಂತ ಅವಕಾಶ, ಜೊತೆಗೆ ಅನಂತರಾಜು ಸರ್ ಡೈರೆಕ್ಟ್ರು, ಅವ್ರ ಜೊತೆ ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ. ಆ್ಯಂಡ್ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾಗಿರೆಡ್ಡಿ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಒಂದೊಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ಹ್ಯೂಮನ್ ವ್ಯಾಲ್ಯೂಸ್, ಇಮೋಷನಲ್ ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ಮತ್ತೊಬ್ಬರು ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ ಅಥವಾ ಅವರ ಇಮೋಷನಲ್ ವ್ಯಾಲ್ಯೂಸ್ ಜೊತೆ ಯಾವ ಥರ ಆಟ ಆಡ್ತಾರೆ, ಇನ್ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಏನಿದೆ ಅದರ ಮೂಲ ಇಟ್ಕೊಂಡು ಕತೆ ಹೇಳಿದ್ದಾರೆ. ವರ್ಷಗಳ ಕನಸು ಈಗ ನೆರವೇರ್ತಾ ಇದೆ. ಕ್ರೀಸ್ತಿಕಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನಮ್ಮ ಕೈಲಾದಷ್ಟು ಒಂದಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು, ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೆಯ ದೋಸ್ತಿರು. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರೆದಿರೋ ಸಾಂಗ್ ಇದುವರೆಗೂ ತುಟ್ಟಾವಣಿಲ್ಲ, ಕೇಳೇ ಇಲ್ಲ ನನಗಿವರು. ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ತರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚ್ಗೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದ್ ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನ ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರ ತಂಡ ಇದ್ದಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟ್ಗೆ ಬಂದಿದ್ದೀವಿ ಅಂದ್ರೆ ನಮ್ಮ ಮೇಲೆ ಅವ್ರಿಗಿರುವಂತಹ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂತಹ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು ಜೊತೆ ಕೆಲಸ ಮಾಡಿದ ಅದೃಷ್ಟ ಅಂತ. ಏನ್ ಅದೃಷ್ಟ ಮಾಸ್ಟರ್, ಜೊತೆಗೆ ಬೆಳ್ಕೊಂಡ್ ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಂಗಾದ ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂತಹ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳ್ಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದ್ರೆ, ಫಾಸ್ಟ್ ಆಗಿರ್ಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಏನೋ ಒಂದು ತುಂಬಾನೇ ಬ್ರಿಸ್ಕ್ ಆಗಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದ ನಾಗಿರೆಡ್ಡಿ ಸರ್ ಆಗಿರ್ಬೋದು, ಗಂಗು ಸರ್ ಆಗಿರ್ಬೋದು, ಈ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದ ಪ್ರಿಯಾ ಹೆಗ್ಡೆ ಅಕ್ಕ ಆಗಿರ್ಬೋದು, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮುದ್ದು ಪೆದ್ದು ಸೋದರ ಮಾವನ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾರೆಕ್ಟರ್. ನನ್ನಿಂದ ಏನೇನು ತರಲೆ ಆಗುತ್ತೆ, ಏನೇನು ಟ್ವಿಸ್ಟ್ಗಳಾಗುತ್ತೆ ಅದನ್ನೆಲ್ಲ ಖಂಡಿತ ಥಿಯೇಟರ್ಗೆ ಬಂದು ಮೂವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೂಡಿಗೆರೆಯಲ್ಲಿ 15 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ.
ಓವರ್ ನೈಟ್ ಶೂಟ್ಸ್ ಆಗಿರ್ಬೋದು, ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ರಾಘು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಶೂಟ್ಸಲ್ಲಿ ನಾವು ಮಾಡಿದ ಅಲೆಗಳು ತುಂಬ 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 ಚೆನ್ನಾಗಿತ್ತು. ಸೊ ಅದೇ ಥ್ಯಾಂಕ್ ಯು ಟೀಮ್ ಅಗೇನ್. ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬರೋ ಸ್ವಲ್ಪ ಲೇಟ್ ಆಯಿತು. ಬಟ್ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗಿಂತ ಬೇಗ ಮನೆ ಬಿಟ್ಟಿದ್ದೆ, ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಪ್ರೀತಿಯ ಸ್ವಾಗತ. ಆ್ಯಂಡ್ ಇಲ್ಲ ಸರ್, ಇಲ್ಲಿಗೆ ಓಕೆ, ನನಗಿದು ಒಂದೇ ಪ್ರೋಗ್ರಾಮ್ ಇರೋದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾನೇ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಒಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತರಾಜು ಸರ್, ಸೊ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಐ ಹ್ಯಾವ್ ಎವರ್ ವರ್ಕ್ಡ್ ವಿತ್. ಸಚ್ ಅ ಕಾಮ್ ಪರ್ಸನ್. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಿಕಾಸ್ ಮೌಲ್ಯದಿಂದ ಇಲ್ಲಿಗೆ ಬರೋಕ್ಕೆ ಇಡೀ ಜಗ ಸುತ್ತಾಕೊಂಡು ಬಂದಿದ್ದೀನಿ. ಇಷ್ಟೊತ್ತಿಗೆ ಎಲ್ಲ ಕಡೆ ಮರಗಳು ಬಿದ್ದು ತುಂಬ ಅನಾಹುತ ಆಗೋಗಿದೆ ಇವತ್ತು. ಹಾಯ್, ಶ್ರೀಮತಿ ಸಿಂಧೂರ ನನ್ನ 12ನೇ ಸಿನಿಮಾ. ನಿರ್ಮಾಪಕರು ತುಂಬ ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಇದಕ್ಕೆ ನೀವೆಲ್ಲರೂ ಸಹಕಾರ ಇರಬೇಕು. ಇದೊಂದು ಒಳ್ಳೆ ಮನೋರಂಜನಾತ್ಮಕ ಮತ್ತು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ನಮ್ಮ ಕಲಾವಿದರು ರಾಘು ಅವರು ಮತ್ತು ಪ್ರಿಯಾ, ಗಣೇಶ್ ಅವರು, ಪ್ರಸನ್ನ ಭಾಗಿನ, ಇಲ್ಲಿ ಪ್ರಸನ್ನ, ಪ್ರತಿಯೊಬ್ಬ ಕಲಾವಿದರು ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಹಕಾರ ನೀಡಿದ್ದಾರೆ. ತಂತ್ರಜ್ಞರು, ನಮ್ಮ ದಾಸನ ಕ್ಯಾಮ್ರಾಮನ್ನು, ರಾಜೇಶ್ ಅನ್ನೋ ಮ್ಯೂಸಿಕ್ ಡೈರೆಕ್ಟ್ರು, ಪ್ರತಿಯೊಬ್ಬರು